ರೇಟ್ ಬಂದ್ಬಿಟ್ಟು 999 ಇದೆ ಸರ್, 999 ರೂಪಾಯಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದರೆ. ಕೇವಲ 50,000 ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಗೊಂದು ಸರ್ಟನ್ ಟೈಮ್ ಇರುತ್ತೆ, ಅದ್ರ ಒಳಗಡೆ ನಿಮ್ಮ ಒಂದು ಲೀಗಲ್ ಒಪಿನಿಯನ್ ತೊಗೊಳ್ಳಿ, ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ ನಂತರನೇ ಉಳಿದಿರೋ ಪೇಮೆಂಟು ಕಟ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ಲೋನ್ ಆ್ಯಕ್ಚುಲಿ ನಿಮಗೆ 70% ಆಫ್ ಲೋನು ನಿಮಗೆ ಬ್ಯಾಂಕ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. 30% ನೀವು ಡೌನ್ ಪೇಮೆಂಟ್ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ಬೇಗ ನೀವು ಬಂದರೆ ನಿಮಗೆ ಉಳಿದಿರೋ ಸೈಟಲ್ಲಿನೂ ಒಳ್ಳೆ ಸೈಟ್ಸೇ ಸಿಗುತ್ತೆ. ಸೊ ಅದನ್ನು ಫ್ಯಾಮಿಲಿ ಸಮೇತನೇ ಬನ್ನಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಏನಕ್ಕಂದರೆ ನೀವು ಸಿಂಗಲಾಗಿ ಬಂದು ಮತ್ತು ಇವತ್ತು ನೋಡಿ ಈ ಸೈಟ್ ಇಷ್ಟ ಆಯಿತು, ನನ್ನ ಫ್ಯಾಮಿಲಿನೂ ಕರ್ಕೊಂಡ್ಬರ್ತೀನಿ, ನಾಳೆ ಆವಾಗ ತೊಗೊಳ್ತೀನಿ ಅಂತ ಹೇಳಿದರೆ ಆ ಸೈಟ್ ಇರುತ್ತೋ ಇಲ್ವೋ ನಮ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ತಾವು? ಚೆನ್ನಾಗಿದೆ ಸರ್. ನನಗೆ ಪರ್ಸನಲ್ ಆಗಿ ಸಿಕ್ಕಾಬಿಟ್ಟೆ ತುಂಬಾ ಖುಷಿ ಆಯ್ತು ಸರ್. ನನಗೆ ಈ ಲೇಔಟ್ ನೋಡಿ, ಮೊದಲ ಕಾಂಪೌಂಡ್ ಸುತ್ತಮುತ್ತ, ಜೊತೆಗೆ ಗಿಡಗಳು ಮತ್ತೆ ಮರಗಳು ಹಾಕಿರೋದು. ಸೊ ಅದ್ರ ಬಗ್ಗೆ ಹೇಳಿ ಸರ್ ಫಸ್ಟ್. ಬೇಸಿಕಲಿ ನೀವು ಲಾಸ್ಟ್ ಟೈಮ್ ನಮ್ಮ ಇದೇ ಪ್ರಾಪರ್ಟಿಗೆ ಒಂದ್ಸತಿ ಇಂಟರ್ವ್ಯೂ ಮಾಡಿದ್ವಿ ನಾವು. ಹೌದು. ಸೊ ಆ ಟೈಮಲ್ಲಿ ನೀವು ನೋಡಿರ್ಬೋದು, ಅವಾಗ ಕೆಲಸ ನಡೀತಾ ಇತ್ತು, ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ನಡೀತಾ ಇತ್ತು. ಈಗ ಫುಲ್ ಫ್ಲೆಡ್ಜ್ ಅಲ್ಲಿ ಒಂದು ಲೇಔಟ್ ಮುಗಿದೋಗಿದೆ. ಬರೀ ತಾರ್ ರೋಡ್ ಒಂದು ಪೆಂಡಿಂಗ್ ಇದೆ. ಆ ತಾರ್ ರೋಡ್ ಒಂದು 1 ವೀಕಲ್ಲಿ ಒಳಗಡೆ ನಿಮ್ಗೆ ಅದನ್ನು ಕ್ಲಿಯರ್ ಆಗುತ್ತೆ. ಒಂದು ಗಿಡ ಅಂದ್ರೆ ಒಂದು ಮರ ಕೊಡೋದು ಅನ್ನೋದು ನಮ್ಮ ಪ್ಲಾನ್ ಅಲ್ಲಿ ಇತ್ತು. ಸೊ ಆ ತರ ಪ್ಲಾನ್ ಮಾಡಿದ್ವಿ. ಈ ಗಿಡಗಳೆಲ್ಲ ಪ್ಲಾಂಟೇಶನ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಅವ್ರೇನಾದ್ರು ಫ್ಯೂಚರಲ್ಲಿ ಮನೆ ಕಟ್ಕೊಂಡು ನಾನು ಇರಬೇಕು ಅಂದ್ಕೊಂಡ್ರು ಒಂದು ಅಷ್ಟು ಒಳಗಡೆ ಒಂದು ಮರ ಆಗಿರುತ್ತೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಉಪಯೋಗ ಆಗಲಿ ಅನ್ನೋ ಉದ್ದೇಶದಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಇಂಥ ಗಿಡಗಳೇ ಹಾಕಿದ್ದೀವಿ. ಸೊ ಅವ್ರಿಗೆ ಅಂದರೆ ಇವಾಗ 5 ಇಯರ್ಸ್ ನಾವೇ ಮೇಂಟೆನೆನ್ಸಲ್ಲಿ ಇರ್ತೀವಿ. ಅದಾದ ನಂತರ ಅವರು ಬೇಕಂದರೆ ಅದಕ್ಕೂ ಮೇಂಟೆನೆನ್ಸ್ ಮಾಡ್ಕೋಬೋದು ಅಂತ. ಟೋಟಲ್ 139 ಸೈಟ್ಸ್ ಸರ್ ನಂದು. ಅದರಲ್ಲಿ ಒಂದು 80 ಸೈಟ್ಸ್ ಕ್ಲಿಯರ್ ಆಗಿದೆ. ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ದೂರದಲ್ಲೇ ಟಿ-ಬೇಗೂರು ಅಂತ, ಅಲ್ಲಿನೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಅದನ್ನು ಸೇಮ್ ಫೆಸಿಲಿಟೇಟೇ ಬರುತ್ತೆ ನಿಮ್ಗೆ. ಇಲ್ಲಿ ಏನು ತೋರಿಸ್ತಾ ಇದ್ವಿ ಇದೆಲ್ಲನೂ ಅಲ್ಲಿನೂ ಬರೋಂಥದ್ದೇ. ಅಲ್ಲಿನೂ ಅಲ್ಲಿ 1200 ಇದೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಅದನ್ನು. ಇಲ್ಲಿಗೆ ಯಾರಿಗಾದ್ರೂ ಈಸ್ಟ್ ಫೇಸಿಂಗ್ ಸಿಕ್ಕಿಲ್ಲ, ನಾರ್ತ್ ಫೇಸಿಂಗ್ ಸಿಕ್ಕಿಲ್ಲ ಅನ್ನೋರಿಗೆ ಅದೊಂದು ಒಳ್ಳೆ ಆಪರ್ಚುನಿಟಿ. ಸೊ ಅಲ್ಲಿನೂ ಸೈಮಲ್ಟೇನಿಯಸ್ಲಿ ವರ್ಕ್ ನಡೀತಾ ಇದೆ. ಇವಾಗ ಇಲ್ಲಿ ವರ್ಕ್ ಮಾಡಿರೋರೆಲ್ಲ ಅಲ್ಲಿದ್ದಾರೆ ಇವಾಗ. ಸೊ ಅದನ್ನು ಡೆವಲಪ್ಮೆಂಟಲ್ಲೇ ಇದೆ. ಇದು ಬಂದ್ಬಿಟ್ಟು ಶ್ರೀನಿವಾಸಪುರ ಅಂತ. ನಿಮಗೆ ಹಾಸನ್ ಹೈವೇಯಿಂದ ಜಸ್ಟ್ ನಿಮಗೆ ನೆಲಮಂಗಲ ಜಂಕ್ಷನಿಂದ ಹಾಸನ್ ಹೈವೇಗೆ ಟುವರ್ಡ್ಸ್ ರೈಟ್ ಸೈಡಲ್ಲಿ ಸರ್ವಿಸ್ ರೋಡ್ ತೊಗೊಂಡ್ರೆ 2 ಕಿಲೋಮೀಟರ್ಸ್ ಮುಂದೆ ಬಂದರೆ ಶ್ರೀನಿವಾಸಪುರ ಅಂತ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಒಂದು 2 ಕಿಲೋಮೀಟರ್ಸ್ ಮುಂದೆ ಬಂದ ತಕ್ಷಣ ನಿಮಗೆ RR ರಿಟ್ರೀಟ್ ಅಂತ ಒಂದು ರಿಸಾರ್ಟ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿ ನಮ್ಮದು. ಇದಕ್ಕೂ ಸುತ್ತಮುತ್ತ ಅಂದರೆ ನಿಮಗೆ ಇಂಡಸ್ಟ್ರಿಯಲಿ ಅಂದರೆ ವರ್ಕು ಇದರಲ್ಲಿ ಹೇಳಬೇಕಂದ್ರೆ ಇಂಡಸ್ಟ್ರಿಯಲ್ ಪರ್ಪಸಲ್ಲಿ ಇಂಡಸ್ಟ್ರೀಸ್ ಎಲ್ಲನೂ ಸಿಕ್ಕಾಪಟ್ಟಿದೆ. ವೇರ್ ಹೌಸಸ್ ಇದೆ. ಸೊ ಪ್ಲಸ್ ನಿಮ್ಗೆ ಹಾಸ್ಪಿಟಾಲಿಟೀಸು ಒಂದು 4 ಕಿಲೋಮೀಟರ್ಸಲ್ಲೇ ಇದೆ. ಸ್ಕೂಲಿಂಗ್ಸ್ 1 ಕಿಲೋಮೀಟರ್ ಒಳಗಡೆ ನಿಮ್ಮ ಸ್ಕೂಲ್ಸ್ ಎಲ್ಲನೂ ಇದೆ. ನಿಮಗೆ ಊರು ಬೇಕಂದರೆ 1/2 ಕಿಲೋಮೀಟರ್ದಲ್ಲೇ ಊರು ಸಿಗುತ್ತೆ. ಸೊ ಈ ಕಡೆ ಅಂದರೆ ಲೆಫ್ಟ್ ಸೈಡ್ಗೂ ಇದೆ, ರೈಟ್ ಸೈಡ್ಗೂ ಊರೇ ಇದೆ. ಸೊ ಎರಡು ಕಡೆನೂ ನಿಮಗೆ ಊರಿರೋದ್ರಿಂದ ಎಲ್ಲದಕ್ಕೂ ಫೀಸಿಬಿಲಿಟಿ ಇರೋದು. ಡಿಮಾರ್ಟು ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಇದೆ. ಸೊ ಈ ಸರೌಂಡಿಂಗ್ಸಲ್ಲೇ ನಿಮಗೆ ಅಂದರೆ ನೀವು ಸುತ್ತಮುತ್ತ ನೋಡ್ಬೋದು, ನಮ್ದು ಆಲ್ರೆಡಿ ಡೆವಲಪ್ಡ್ ಲೇಔಟು, ಪಕ್ಕದಲ್ಲಿನೂ ಲೇಔಟ್ಸ್ ಇದೆ ಆಲ್ರೆಡಿ. ಸೊ ಅವರು ಅಂದರೆ ಅವ್ರು ಕೊಟೇಶನ್ ಮಾಡ್ತಾ ಇರೋದಕ್ಕಿಂತ ಕಡಿಮೆಗೆ ಕೊಡ್ತಾ ಇದ್ವಿ, ಫೆಸಿಲಿಟೇಟಿವ್ಸ್ ಜಾಸ್ತಿನೇ ಕೊಡ್ತಾ ಇದ್ವಿ. ಈಗ ನೀವು ನೋಡ್ಬೋದು ಆಲ್ರೆಡಿ ಡ್ರೈನೇಜ್ ಸಿಸ್ಟಮು, ಇಂಡಿವಿಜುವಲ್ ವಾಟರ್ ಲೈನು ಕೊಟ್ಟಿದ್ದೀವಿ, ಎಲೆಕ್ಟ್ರಿಸಿಟಿನೂ ಪ್ರೊವೈಡ್ ಮಾಡಿದ್ವಿ ಎಲ್ಲನೂ. ಸೊ ಆ ವರ್ಕೆ ನಡೀತಾ ಇದೆ ಇನ್ನು. ಓಕೆ. ಸೊ ಸ್ಯಾನಿಟರಿ ಲೈನು ಆಗಿದೆ, ಕಂಪ್ಲೀಟ್ಲಿ ಆಗಿದೆ. ಎಕ್ಸೆಪ್ಟ್ ತಾರ್ ರೋಡ್ ಒಂದು ಪೆಂಡಿಂಗ್ ಇದೆ ಸರ್. ತಾರ್ ರೋಡ್ ಒಂದು ಅದನ್ನು ನಿಮ್ಗೆ ಒಂದು 1 ವೀಕ್ 1.5 ವೀಕಲ್ಲಿ ಕ್ಲಿಯರ್ ಆಗುತ್ತೆ ಸರ್. ನೀರೇನು ಸ್ವಂತ ಬೋರ್ ಇರುತ್ತೆ? ಬೋರ್ಸ್ ಇದೆ ಸರ್. ಕಂಪ್ಲೀಟ್ ಇಡೀ ಲೇಔಟ್ಗೆ 4 ಬೋರ್ಸು ಫುಲ್ ಫ್ಲೆಡ್ಜಲ್ಲಿ ಇದೆ. 4 ಇಂಚ್ ವಾಟರು ಬರ್ತಾ ಇದೆ. ಸೊ ಅದು ಅಲ್ಲದೆ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಅದೇ ಬೋರ್ಗೆ ಮತ್ತೆ ಆ ವಾಟರೇ ನಿಮ್ಗೆ ಕಲೆಕ್ಟ್ ಆಗತ್ತಾರ. ಸೊ ಅಂದರೆ ಬೋರ್ಸ್ ಇವಾಗ ಇರೋ ಬಿಸಿಕ ನೀವು ನೋಡ್ಬೋದು, ಬೆಂಗಳೂರಲ್ಲಿ ನೀರೇ ಸಿಗೋಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಬೋರ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತೆ ಕನೆಕ್ಟಿವಿಟಿ ಕೊಡ್ತೇವೆ. ಅಂದರೆ ಅದು ರೀಸೈಕಲ್ ಆಗುತ್ತೆ ಮತ್ತೆ. ಸೊ ನಿಮ್ಗೆ ಡ್ರೈ ಆಗಲ್ಲ ಅಷ್ಟು ಈಸಿಯಾಗಿ. ಇದ್ರ ಬಗ್ಗೆ ಬೇಸಿಕಲಿ ಇದು ನಾವು ಅವತ್ತು ಹೇಳಿದ್ವಿ, ಗೇಟೆಡ್ ಕಮ್ಯುನಿಟಿ ಮಾಡಿ ಕೊಡ್ತೀವಿ ಅಂತ. ಏನಕ್ಕೆ ಅಂದರೆ ಇವಾಗ ಸಿಕ್ಕಾಪಟ್ಟೆ ಲೇಔಟ್ಸ್ ನೋಡಿರ್ಬೋದು ನೀವು. ಯಾವುದೋ ಒಂದು ಲೇಔಟ್ ಡೆವಲಪ್ ಆಗಿರುತ್ತೆ, ಟಕ್ಕಂತ ಒಂದು 6 ತಿಂಗಳು 2 ತಿಂಗಳು ಬಿಟ್ಟು ಬಂದರೆ ಏನೇನೋ ಗಿಡಗಳು ಅವು ಇವು ಬೆಳ್ಕೊಂಡ್ಬಂದಿರ್ತವೆ, ಯಾರಾದರೂ ಬಂದು ಕೂತಿರ್ತಾರೆ, ಇವೆಲ್ಲ ಇರ್ತವೆ. ಇದರಲ್ಲಿ ಹಂಗಿರಲ್ಲ. ನಮ್ಮದು ಕಂಪ್ಲೀಟ್ಲಿ ಗೇಟ್ ಹಾಕಿರ್ತೀವಿ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಯಾರೇ ಬಂದರು, ಈಗ ಸಪೋಸ್ ಇವರೇ ಒಬ್ಬ ಕಸ್ಟಮರ್ ಇದ್ದಾರೆ, ಇವರೇ ಎಂಟ್ರಿ ಆಗಬೇಕಂದ್ರೂ ಅವ್ರು ಎಂಟ್ರಿ ಮಾಡಿಸ್ಬಿಟ್ಟೆ ಬರಬೇಕು ಒಳಗಡೆ. ಓಕೆನಾ? ಸೊ ಅದು ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ. ಯಾರಿಗೂ ಮಿಸ್ಯೂಸ್ ಆಗೋ ಚಾನ್ಸಸ್ ಇಲ್ಲ. ಇವಾಗ ಅವ್ರು ಕೊಟ್ಟಿರೋ ಸೈಟು ನೇಮ್ ಪ್ಲೇಟು ವಿತ್ ನೇಮ್ ಎಲ್ಲನೂ ಕೊಟ್ಟಿದ ಮೇಲೆ ಸೊ ಬೇರೆಯವ್ರು ಬಂದು ಇದು ನಂದು ಅದು ನಂದು ಅನ್ನೋದು ಜಗಳ ಮಾಡೋದು ಆಗಲ್ಲ ಇಲ್ಲಿ. ಹೌದು. ಸೊ ಅದು ಇವಾಗಿಂದಲೇ ಸೇಫ್ಟಿ ಇರುತ್ತೆ. ಹೌದು.
ಅವ್ರ ಮನೆ ಕಟ್ಕೊಳ್ಳಿಕ್ಕೆ ಆಗದೆ ಇರಲಿ. ಇವತ್ತಿಂದನೇ ಫುಲ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತೀವಿ. ಸೊ ಇನ್ನು ಸರ್ ರೇಟ್ ಲಾಸ್ಟ್ ಟೈಮ್ ರೇಟ್ ಹೇಳಿದೆ, ಹೌದು. ಅದೇ ರೇಟ್ ಬೇರೆ ರೇಟ್ ಚೇಂಜ್ ಇಲ್ಲ ಆಗಿದೆ? ಸೇಮ್ ರೇಟ್ ಅಲ್ಲೇ ಇದೀವಿ ಸರ್. ನಾವು ಹೇಳ್ದಂಗೆ ಅಂದ್ರೆ ಇವಾಗಲೂ ಜಾಸ್ತಿ ಮಾಡ್ಬೋದು, ಏನಕ್ಕಂದ್ರೆ ನಮ್ಮ ಒಂದು ರೇಟ್ ಇರೋದು 999, ಬಟ್ ಗೌರ್ಮೆಂಟ್ ವ್ಯಾಲ್ಯೂ ಇರೋದು 1300. ಹೌದು. ಸೊ ಡಬಲ್ ಇದೆ ನಿಮ್ಗೆ, ಅಂದ್ರೆ ಐ ಮೀನ್ 3 lakhs 4 lakhs ಜಾಸ್ತಿನೇ ಬರುತ್ತೆ ಪರ್ ಸೈಟ್ ಮೇಲೆ. ಆದ್ರೂ ನಾವು ಅದೇನು ಕ್ಯಾಲ್ಕುಲೇಟ್ ಮಾಡ್ಕೊಂತ ಇಲ್ಲ, ಸೇಮ್ ರೇಟ್ ಏನಿದೆಯೋ ಅದೇ ರೇಟ್ಗೆ ಕೊಡ್ತಾ ಇದೀವಿ. ನಾವು ಆಲ್ರೆಡಿ ಮಾತು ಕೊಟ್ಟಿದ್ದೀರ ನಮ್ಮ ಉದ್ದೇಶಕ್ಕೆ, ಓಕೆನಾ. ಈಗ ಇದರಲ್ಲಿ ಸ್ವಲ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ನಮ್ದು ಇನ್ನೊಂದು ಸೈಟ್ ಇದೆ, ಅಲ್ಲಿನೂ ನೋಡ್ಬೋದು. ಅಲ್ಲಿ ಬೇಕಂದ್ರೆ ಸ್ವಲ್ಪ ನೆಗೋಷಿಯೇಷನ್ಸ್ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ನಮ್ಮ ಸುದ್ದಿ ಮನೆ ಕಡೆಯಿಂದ ಬಂದವರಿಗೆ ಆಫರ್ ಏನಿದೆ ಅಂತ? ಕೊಡ್ತೀವಿ ಸರ್, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಬೇಸಿಕಲಿ ನಾವು ಕೊಡ್ತಾ ಇರೋದೇ ಕಡಿಮೆ, ಹೌದು. ಆದ್ರೂ ಇನ್ನು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಸೊ 999 ಈಗ 999 ಇದೆ ಸರ್. ನಾನು ಬಂದಾಗ ನೋಡಿದೆ, ನಿಮಗೆ ನೋಡಬಹುದು ಇಲ್ಲಿ ಅಣಸ್ತೆ ಮರ, ಆ ಕಡೆ ನಿಮಗೆ ಕಿತ್ಲೆ ಹಣ್ಣು ಇದು ಗಿಡ ಇರ್ಬೋದು, ಸಾಕಷ್ಟು ನೇರಳೆ ಹಣ್ಣು ಇದೆ, ಎಷ್ಟೊಂದಿದೆ. ಸೊ ಈ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ನಿಮಗೆ ಅಂತ? ಏನಿಲ್ಲ ಸರ್, ಬೇಸಿಕಲಿ ನಾವು ಎಲ್ಲ ಥರನೇ ಮಾಮೂಲು ಗಿಡಗಳೇ ಹಾಕೋಣ ಅನ್ಕೊಂಡಿದ್ವಿ ಫಸ್ಟು. ಬಟ್ ನಾವಿಲ್ಲಿ ಕೊಡ್ತಾ ಇರೋದೇ ಒಂದು ಗಿಡ, ಅಂದರೆ ಒಂದು ಮನೆಗೆ ಒಂದು ಗಿಡ ಕೊಟ್ಟು 4 ದಿವಸ ಅದು ಒಂದು ದೊಡ್ಡದಾದ್ಮೇಲೆ, ಮರ ಆದಮೇಲೆ ಅದರಿಂದ ಏನಾದರೂ ಇವ್ರಿಗೂ ಉಪಯೋಗ ಆಗಬೇಕು. ಸೊ ಇವಾಗಲೇ ಗಿಡ ಟೈಮಲ್ಲಿ ಕೊಟ್ಬಿಟ್ರೆ ಅವ್ರು ಏನಾಗುತ್ತೆ 4 ದಿವಸ ಇದು ಹೋಗಿದೆ, ಅವ್ರು ಮೇಂಟೆನೆನ್ಸ್ ಮಾಡಿಲ್ಲ, ಅದು ಇದು ಅಂತ ಬಿಟ್ಬಿಡ್ತಾರೆ ಸ್ವಲ್ಪ ಜನ. ಇಲ್ಲ ಸ್ವಲ್ಪ ಜನ ಪ್ರೀತಿಯಾಗಿ ನೋಡ್ಕೊಳ್ತಾರೆ. ಬಟ್ ನಾವೇನು ಕೊಡ್ತಾ ಇದೀವಿ ಅಂದರೆ ಫ್ರೂಟ್ಸ್ ಕೊಟ್ಟರೆ ಅವ್ರಿಗೆ ಏನಾಗುತ್ತೆ ಅಂದರೆ ಅಚ್ಚಾ ಫ್ರೂಟ್ ಅಂದರೆ ಅಟ್ಲೀಸ್ಟ್ ಫ್ರೂಟ್ ನೋಡ್ಕೊಂಡ್ರೆ ನಮ್ಗೆ ಫ್ರೂಟ್ಸ್ ಆದರೂ ಬರ್ತದಲ್ಲ, ಅದರಿಂದ ಏನೋ ಒಂದು ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಕಸ್ಟಮರು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅವರು ಒಂದು ಸ್ವಲ್ಪ ಅಂದರೆ ಮನೆ ಪಕ್ಕದಲ್ಲಿ ಒಂದು ಗಿಡ ಇರೋದು ಒಂದು ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಮಗೂ ಕೊಟ್ಟಿದೆ ಅನ್ನೋ ಒಂದು ಇದಿರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿ. ಸರ್, ಈಗ ಸಾಕಷ್ಟು ಜನ ನಿಮ್ಮ ಸೈಟ್ ತಗೊಂಡಿದ್ದಾರೆ, ಎಲ್ಲ ಭಾಗದವ್ರು ನೋಡ್ತಾ ಯಾರೋ ಅವಾಗ ಇದು ನೋಡಿ ಯಾರೋ ಬೆಂಗಳೂರವ್ರು, ಆಗ್ರದವರು, ಇನ್ನೊಬ್ರು ಗದಗ ಅವರು ಇದ್ದಾರೆ, ಎಲ್ಲ ಕಡೆಯಿಂದನೂ ಇಡೀ ಕರ್ನಾಟಕದಿಂದಾನೇ ಬಂದ್ ಮಾಡ್ಕೊಂಡಿದ್ದಾರೆ. ಚಿಕ್ಕಮಂಗ್ಳೂರವರು ಎಲ್ಲೆಲ್ಲಿಂದನೂ ಬಂದ್ ಮಾಡ್ಕೊಂಡು, ತಮಿಳ್ನಾಡು ಅವರು ಇದ್ದಾರೆ, ಸಿಕ್ಕಾಪಟ್ಟೆ ಅಂದ್ರೆ ಎಲ್ಲ ಕಡೆಯಿಂದನೂ ಬಂದ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಎಷ್ಟು ಸೈಟ್ ಸೇಲ್ ಆಗಿದೆ ಅಂತ ಹೇಳಿದ್ರೆ ನೀವು ಆಗಲೇ, ಇನ್ನು 30 ಸೈಟ್ ಮಾತ್ರ ಬಾಕಿ ಇದೆ. ಅದೇ ಸರ್, ಇವಾಗ ಏನಂದ್ರೆ ತುಂಬಾ ಟೈಮ್ ಕಡಿಮೆ ಇದೆ, ಓಕೆನಾ. ಸೊ ಆದಷ್ಟು ಬೇಗ ನೀವು ಬಂದ್ರೆ ನಿಮ್ಗೆ ಉಳಿದಿರೋ ಸೈಟಲ್ಲಿ ಒಳ್ಳೆ ಸೈಟ್ಸೇ ಸಿಗತ್ತೆ. ಸೊ ಅದನ್ನು ಫ್ಯಾಮಿಲಿ ಸಮೇತನೇ ಬನ್ನಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಏನಕಂದ್ರೆ ನೀವು ಸಿಂಗಲ್ ಆಗಿ ಬಂದು ಮತ್ತೆ ಇವತ್ತು ನೋಡಿ ಈ ಸೈಟ್ ಇಷ್ಟ ಆಯಿತು, ನನ್ನ ಫ್ಯಾಮಿಲಿನೂ ಕರ್ಕೊಂಡ್ಬರ್ತೀನಿ ನಾಳೆ ಆವಾಗ ತೊಗೊಳ್ತೀನಿ ಅಂತ ಹೇಳಿದರೆ ಆ ಸೈಟ್ ಇರುತ್ತೋ ಇಲ್ವೋ ನಮ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ನೀವು ಏನೇ ಇದ್ರೂ ಫ್ಯಾಮಿಲಿ ಜೊತೆನೇ ಬನ್ನಿ, ಇಮಿಡಿಯೇಟ್ ಡೆಸಿಷನ್ಸು ತೊಗೋಬೋದು. ನಾನು ಏನು ಫುಲ್ ಅಮೌಂಟ್ ಇವಾಗಲೇ ಕಟ್ಟಿ ಅಂತಲೂ ಕೇಳ್ತಾ ಇಲ್ಲ, ಕೇವಲ 50,000 ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಗೊಂದು ಸರ್ಟನ್ ಟೈಮ್ ಇರುತ್ತೆ, ಅದ್ರ ಒಳಗಡೆ ನಿಮ್ಮ ಒಂದು ಲೀಗಲ್ ಒಪಿನಿಯನ್ ತೊಗೊಳ್ಳಿ, ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಉಳಿದಿರೋ ಪೇಮೆಂಟು ಕಟ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಸರ್, ಲೋನ್ಸ್ ಬಗ್ಗೆ ಹೇಳಿ ಸರ್ ಒಂಚೂರು. ಆ ಲೋನ್ ಆ್ಯಕ್ಚುಲಿ ನಿಮಗೆ 70% ಆಫ್ ಲೋನು ನಿಮ್ಗೆ ಬ್ಯಾಂಕ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ, 30% ನೀವು ಡೌನ್ ಪೇಮೆಂಟ್ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇ ಮಾಡಿಸ್ಕೊಡ್ತೀರಾ ಲೋನ್? ಹೌದು, ನಾವೇ ಮಾಡ್ಕೊಡ್ತೀವಿ. ಯಾವ್ಯಾವ ಬ್ಯಾಂಕಿಂದ ಮಾಡಿಸ್ಕೊಡ್ತೀರಾ? ಎಲ್ಲ ನಿಮ್ಗೆ ನ್ಯಾಷನಲೈಸ್ ಆದರೂ ಆಗಲಿ, ಇದು ಪ್ರೈವೇಟ್ ಬ್ಯಾಂಕ್ಸ್ ಆದ್ರೂ ನಾವು ಮಾಡಿಕೊಡ್ತೀವಿ. ಈಗ ನಾವು ವಿಡಿಯೋ ನೋಡ್ತಾರೆ, ಬಟ್ ಸೈಟ್ ತೊಗೊತಾರೆ, ಮನೆ ಕಟ್ಕೊತಾರೆ. ಈಗ ಮನೆ ಅಂತ ಬಂದಾಗ ಎಲ್ಲ ವರ್ಗದವರು ಇರ್ತಾರೆ, ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಸೊ ಅಂಥವ್ರಿಗೆ ಸುತ್ತಮುತ್ತ ಹಾಸ್ಪಿಟ್ಲು, ಒಳ್ಳೊಳ್ಳೆ ಸ್ಕೂಲ್ಗಳು ಯಾವುದಿದೆ ಅಂತ ಸರ್? ಸ್ಕೂಲ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲೇ ನಿಮಗೆ ಪ್ರೈವೇಟ್ ಸ್ಕೂಲ್ಸ್ ಆದರೆ ನಿಮ್ಗೆ 1/2 ಕಿಲೋಮೀಟರ್ 1 ಕಿಲೋಮೀಟರ್ದಲ್ಲೇ ಇದೆ. ಗೌರ್ಮೆಂಟ್ ಸ್ಕೂಲ್ಸು 1/2 ಕಿಲೋಮೀಟರ್ದಲ್ಲೇ ಇದೆ. ಸೊ ನೀವು ಅದು ಬಿಟ್ಟು ನೀವು ಹಾಸ್ಪಿಟಲ್ ಅಂತೀರಾ, ಹರ್ಷ ಹಾಸ್ಪಿಟಲು ಮತ್ತು ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಎಲ್ಲನೂ ನಿಯರ್ ಬೈ ಇದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಇದೆ. ಸೊ ಯಾರಿಗೂ ಏನು ಚಿಂತೆ ಇಲ್ಲ, ಇಲ್ಲಿ ಬಂದರೆ ಆರಾಮಾಗಿ ಅವರು ಅಂದರೆ ಮನೆ ಕೊಟ್ಕೊಂಡು ಇವತ್ತೇ ಮನೆ ಕೊಟ್ಕೊಂಡು ಇದ್ರೂ ಹ್ಯಾಪಿಯಾಗಿರ್ಬೋದು. ಸರ್, ಈಗ ನೀವೇ ಸೈಟ್ ಕಂಪ್ಲೀಟ್ ಆಗ್ಬಿಡುತ್ತೆ, ನೀವು ಇಲ್ಲಿಂದ ಹೋಗ್ಬಿಡ್ತೀರಾ, ಬಟ್ ಈ ಗಿಡಗಳನ್ನೆಲ್ಲ ಯಾರು ನೋಡ್ಕೊಂತಾರೆ? ಈಗ ಡೈಲಿ ನೀರು ಹಾಕ್ಲೇಬೇಕು, ಸಮ್ಮರ್ ಬೇರೆ, ಹೆಂಗೆ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಅಂತ? ಅದೇ ಸರ್, ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಫಸ್ಟ್ ನಮಗೆ ಅಲ್ಲಿ ಇಲ್ಲಿ ಕೆಲಸಗಾರರು ಇದ್ದಾರೆ, ಅದು ಬಿಟ್ಟು ನಿಮಗೆ ಡ್ರಿಪ್ಪಿಂಗ್ ಸಿಸ್ಟಮು ಒಂದು ಕೊಟ್ಟಿದ್ದೀವಿ. ಸೊ ಅದೇನಂದರೆ ನಿಮಗೆ ಕಂಟಿನ್ಯೂ ವಾಟರ್ ಅನ್ನೋದು ಅಂದರೆ ಮಾರ್ನಿಂಗು ಈವ್ನಿಂಗು ಆಫ್ಟರ್ನೂನು ಕಂಟಿನ್ಯೂ ವಾಟರ್ ಪ್ರೊವೈಡ್ ಮಾಡ್ತಾನೆ ಇರ್ತದೆ. ಸೊ ನಮ್ಮ ಆಲ್ರೆಡಿ ಒಂದು ಸ್ವಿಚ್ ಆನ್ ಮಾಡಿದರೆ ಸಾಕು, ಕಂಟಿನ್ಯೂ ನಿಮ್ಮ ಇಡೀ ಲೇಔಟ್ಗೆ ಡ್ರಿಪ್ಪಿಂಗ್ ಸಿಸ್ಟಮ್ ಕೊಟ್ಟಿದ್ವಿ. ಸೊ ಇದು ಲೈಫ್ ಟೈಮ್ ಹಿಂಗೆ ಇರುತ್ತೆ? ಹೌದು, ಇದು ಕಂಟಿನ್ಯೂ ಹಿಂಗೆ ಇರುತ್ತೆ. ದೊಡ್ಡದಾದ್ಮೇಲೆ ಬೇಕಾದ್ರೆ ನೀವು ತೆಗಿತೀನಿ ಅಂತ ತೆಗಿಬೋದು, ಅದೇನು ರಿಮೂವಲ್ ಬೇಸಿಸ್ ಅದೆಲ್ಲನೂ ತೆಗಿಬೋದು. ಅದು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡ್ಕೋಬೋದು. ಓಕೆ ಸರ್. ಸರ್, ರೇಟ್ ಬಗ್ಗೆ ಇನ್ನೊಂದ್ಸಲಿ ಸರ್. ರೇಟ್ ಬಂದ್ಬಿಟ್ಟು 999 ಇದೆ ಸರ್, 999 ರೂಪಾಯಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದರೆ. ಸರ್, ಇಲ್ಲಿ ಗೌರ್ಮೆಂಟ್ ಮೇಲೆ ಏನಿದೆ? ಇಲ್ಲಿ 1300 ರೂಪಾಯಿ ಇದೆ ಸರ್. ನೀವು ಅಂದರೆ 100 ರೂಪಾಯಿನ ಕಡಿಮೆ ಮಾಡಿ ಕೊಡ್ತಾ ಇದ್ದೀರಾ? ಅಂದರೆ ಕಡಿಮೆ ಅಂತಲ್ಲ, ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡುವಾಗ ಕಡಿಮೆನೇ ಇತ್ತು, ಇವಾಗ ಜಾಸ್ತಿ ಆಗಿದೆ ರೇಟ್ಸು. ಸೊ ನಾವಂತೂ ಅದೇ ಪ್ರೈಸಲ್ಲೇ ಫಿಕ್ಸ್ ಆಗಿದ್ದೀವಿ, ಸೇಮ್ ರೇಟ್ಗೆ ಕೊಡ್ತಾ ಇದ್ದೀವಿ. ಓಕೆ. ನಿಮ್ಗೆ ರಿಜಿಸ್ಟರ್ ಆಗೋದು ಮಾತ್ರ ಸೇಮ್ ಗೌರ್ಮೆಂಟ್ ವ್ಯಾಲ್ಯೂಗೆ ರಿಜಿಸ್ಟರ್ ಆಗುತ್ತೆ, ನಮ್ಮ ರೇಟ್ ಮಾತ್ರ ಇಷ್ಟಿದೆ. ಸರ್, ನಾನು ಸಾಕಷ್ಟು ಬೇರೆ ಕಡೆ ನೋಡಿದ್ದೀನಿ ಸರ್. ಈಗ ಒಂದು ಲೇಔಟ್ ಇರುತ್ತೆ, ಆ ಕಂಪ್ಲೀಟ್ ಎಲ್ಲ ಸೇಲ್ ಆಗ್ತಾ ಇದ್ದಂಗೆ ಅವ್ರು ಲೇಔಟ್ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ. ಸೊ ನೀವು 5 ವರ್ಷ ಇಲ್ಲೇ ಇರ್ತೀವಿ, ಸೊ ಯಾವ ಥರ ಇರ್ತೀರಾ, ಏನು ಮೇಂಟೆನ್ಸ್ ಹೆಂಗೆ ಮಾಡ್ತೀರಾ ಅಂತ? ಹಾಂ ಸರ್, ನಿಮಗೆ ಕಂಪ್ಲೀಟ್ ನೋಡ್ಬೋದು. ನೀವು ಎಂಟ್ರೆನ್ಸಿಂದ ನೋಡಿಕೊಂಡ್ರು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಿಮ್ಗೆ ಗಾರ್ಡನಿಂಗ್ ಆಗಲಿ ಮತ್ತು ನಿಮಗೆ ಪ್ಲಾಂಟೇಷನ್ಸ್ ಆಗಲಿ ಅಥವಾ ಬೇರೆ ವಾಟರ್ ಫೆಸಿಲಿಟೀಸ್ಗಾಗಲಿ, ಇದಕ್ಕೆಲ್ಲದಕ್ಕೂ ಒಬ್ಬರು ನೋಡ್ಕೊಳ್ಳೋ ಇದ್ದೇ ಇರಬೇಕು. ಸೊ ನಾವು ಇವಾಗ 5 ಇಯರ್ಸ್ ಮೇಂಟೆನೆನ್ಸ್ ನಮ್ಮದೇ ಅಂತ ಹೇಳಿದ್ವಿ.
ಇವಾಗ ಇಲ್ಲಿಂದ ಅಂದರೆ ನೋಡ್ಕೋಬೇಕಂದ್ರೆ ಯಾರೋ ಒಬ್ಬ ಎಂಪ್ಲಾಯ್ ಡೆಡಿಕೇಟೆಡ್ ಪರ್ಸನ್ಸ್ ಇಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಒಂದು ಆಫೀಸು ಇಲ್ಲೇ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದರಲ್ಲಿ ಏನಂದರೆ ರೆಗ್ಯುಲರ್ ಆಗಿ ನಮ್ಮವರು ಒಬ್ಬರು ಇದ್ದೇ ಇರ್ತಾರೆ ಇಲ್ಲಿ. ನಿಮ್ಗೆ ಏನೇ ಈವೆಂದು ನಿಮ್ಗೆ ರಿಜಿಸ್ಟರ್ ಆದಮೇಲೂ ನಾವು ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಇರಲ್ಲ. ನಾವು ಇಲ್ಲೇ ಇರ್ತೀವಿ. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಅಂದರೆ ಏನಾದರೂ ಇಶ್ಯೂಸ್ ಇದ್ರೂ ಎಲ್ಲನೂ ರೆಕ್ಟಿಫಿಕೇಷನ್ಗೋಸ್ಕರ ನಾವು ಇಲ್ಲೇ ಇರ್ತೀವಿ, ಎಲ್ಲನೂ ಕ್ಲಿಯರ್ ಮಾಡಿ ಕೊಡ್ತೀವಿ. ಆಮೇಲೆ ಸರ್ ನನಗೆ ಒಂದು ಕ್ವಶನ್ ಇದೆ. ಈಗ ನಾನು ತೊಗೊತೀನಿ ಸೈಟ್ ಅನ್ಕೊಳ್ಳಿ, ಇನ್ನೊಂದು 5 ಮಂತ್ಸ್ ಆದಮೇಲೆ ನಂಗೆ ಸೈಟ್ ಬೇಡ ರೀಸೇಲ್ ಮಾಡಬೇಕು ಅಂತ ರೀಸೇಲ್ ಕೂಡ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ನಾವು. ಇದರಲ್ಲಿ ನಿಮಗೆ ಇಫ್ ಇನ್ ಕೇಸ್ ಯಾರಾದರೂ ಕಸ್ಟಮರ್ಗೆ ಮಾಡಿಕೊಡಿ ಅಂದರೆ ನಮ್ಮ ಹತ್ರ ಬರೋ ಕಸ್ಟಮರ್ ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ. ಸೊ ಅವ್ರಿಗೆ ಬೇಕಂದ್ರೆ ನೀವು ರೀಸೇಲ್ ಮಾಡ್ಕೋಬೋದು.